ಈ ಸರ್ಕಾರ 3 ವರ್ಷದಿಂದ ಇರೋ ಸರ್ಕಾರ, ಇದು ಹೊಸದಾಗಿ ಬಂದಿರೋ ಸರ್ಕಾರ ಅಲ್ಲ. ಇದು 3 ವರ್ಷದಲ್ಲಿ ಹೆಡ್ಲೈನ್ ಮ್ಯಾನೇಜ್ಮೆಂಟೇ ಈ ಸರ್ಕಾರ ಮಾಡಿರುವಂತ ಕೆಲಸ. ಒಂದು 10 ಸತಿ ಡೆಡ್ಲೈನ್ಗಳನ್ನ ಕೊಟ್ಟಿದ್ದಾರೆ. ನಾನು ನಿನ್ನೆ ಕೃಷ್ಣ ಬೈರೇಗೌಡರಲ್ಲೂ ರಿಕ್ವೆಸ್ಟ್ ಮಾಡಿದೆ, ಈಗ ತಿರ್ಗಾ ನೀವು 8 ತಿಂಗಳು ಡೆಡ್ಲೈನ್ ಕೊಟ್ಟಿದ್ದೀರಿ, ಗುಂಡಿಗಳನ್ನೆಲ್ಲ ಮುಚ್ಚಿ ರೆಡಿ ಮಾಡ್ತೀವಿ ಅಂತ. ಈ ತರ ಇದ್ರ ಹಿಂದೆ 12 ಬೇರೆ ಬೇರೆ ಡೆಡ್ಲೈನ್ಗಳು ಇದಾವೆ. ಲಾಸ್ಟ್ ಏನ್ ಹೇಳಿದ್ರು, ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರಿದ್ದಾಗ 2026 ಏಪ್ರಿಲ್ ಮೇ ಒಳಗಡೆ ಬೆಂಗಳೂರಿನ ಎಲ್ಲ ಮೇಜರ್ ರೋಡ್ಗಳು ರಿಲೇ ಆಗುತ್ತೆ, ಎಲ್ಲ ಸಣ್ಣ ಪುಟ್ಟ ವಾರ್ಡ್ ರೋಡ್ಗಳು ಕೂಡ ಎಲ್ಲ ರೆಡಿ ಆಗುತ್ತೆ, ಬೆಂಗಳೂರಿನಲ್ಲಿ ರಸ್ತೆಗಳು ಬಹಳ ಚೆನ್ನಾಗಿ ಆಗೋಗುತ್ತೆ ಅಂತ ಹೇಳಿದ್ರು. ಈಗ ನಾವು ಏಪ್ರಿಲ್ ಮೇ ಕಳೆದು ಇವಾಗ ನಾವು ಜೂನ್ ಅಲ್ಲಿ ಇದೀವಿ, ಇನ್ನೊಂದು ವಾರ ಬಿಟ್ರೆ ಜುಲೈ. ಈಗ ತಿರ್ಗಾ ಹೊಸ ಸಚಿವರು ಬರ್ದಿದ್ದಾರೆ, ಅವ್ರಿಗೆ ತಿರ್ಗಾ 8 ತಿಂಗಳು, ಹೊಸ ಡೆಡ್ಲೈನು, ಹೊಸ ಎಲ್ಲ ನ್ಯೂಸ್ ಪೇಪರ್ ಆರ್ಟಿಕಲ್ಸು, ಎಲ್ಲ ಡೆಡ್ಲೈನ್ ಪಾಸ್ ಆಗ್ತಾನೆ ಇದೆ. ಆದ್ರೆ ಹೆಡ್ಲೈನ್ ಮಾತ್ರ ಹೊಸದಾಗಿ ಬರ್ತಾ ಇದೆ. ಈ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಸರ್ಕಾರ ನಿಜವಾಗ್ಲೂ ಕೂಡ ಡೆಡ್ಲೈನ್ ಅನ್ನ ಮೀಟ್ ಮಾಡೋದ್ರ ಕಡೆಗೆ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಸಿಟಿಸನ್ಸ್ ನ ಪರವಾಗಿ, ನಾಗರಿಕರ ಪರವಾಗಿ ನಾವೊಂದು ಡಿಮ್ಯಾಂಡ್ ಇಟ್ಟಿದ್ದೀವಿ. ಇನ್ನೊಂದು, ನಿನ್ನೆ ಕೂಡ ಅವರು ಈ ಬಿ ಸ್ಮೈಲ್ ನ ಜೊತೆಗೆ ಮೀಟಿಂಗ್ ಮಾಡಿದ್ರು. ಬಿ ಸ್ಮೈಲ್ ನ ವಿಡಿಯೋ ಎಲ್ಲ ವೈರಲ್ ಆಗಿದೆ, ನೀವೆಲ್ಲ ನೋಡಿದ್ದೀರಾ. ಅದು ಅಧಿಕಾರಿಗಳಿಗೆಲ್ಲ ಅವರು ಟಾಸ್ಕ್ ತಗೊಂಡಿರೋದು. ಈ ಬಿ ಸ್ಮೈಲ್ ನ ಟೀಮ್ ನೀವು ಯಾವುದು ಅಂತ ನೋಡಿದ್ರೆ, BBMP ಯಾವ ಇಂಜಿನಿಯರ್ಗಳಿದ್ರು, ಯಾರಿದ್ರು, ಅವರೇ ಇವಾಗ ಹೊಸ ಹೆಸರಲ್ಲಿ ಬಿ ಸ್ಮೈಲ್ ಅಂತ ಆಗಿದ್ದಾರೆ. ಇದು ಯಾವುದೋ ಹೊಸ ಸಂಸ್ಥೆ ಅಲ್ಲ ಬಿ ಸ್ಮೈಲ್ ಅನ್ನೋದು. ಇಷ್ಟು ದಿವಸ ಬೆಂಗಳೂರನ್ನ ಕ್ರೈ ಮಾಡಿಸಿದಂತ BBMP ಅದೇ ಇಂಜಿನಿಯರ್ಗಳು ಇವಾಗ ಬಿ ಸ್ಮೈಲ್ ಅಂತ ಇದ್ದಾರೆ ಅಷ್ಟೇನೆ. ಇದರಲ್ಲಿ ಯಾವುದೇ ಚೇಂಜ್ ಆಗಿಲ್ಲ. ಡಿಫ್ರೆಂಟ್ ಸ್ಮೈಲ್. ಅವರಿಗೆ ಇಂಗ್ಲಿಷ್ ನಲ್ಲಿ ಹೇಳ್ತೀವಲ್ಲ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ. ನೀವು ಲಾಸ್ಟ್ ಟೈಮ್ BBMPಲಿ ಯಾವ್ಯಾವ ಇಂಜಿನಿಯರ್ಸು ಯಾವ್ಯಾವ ಪ್ರಾಜೆಕ್ಟ್ ಇನ್ಚಾರ್ಜ್ ಇದ್ರು ಅಂತ ನೋಡಿ, ಅದೇ ಇನ್ಚಾರ್ಜ್ಗಳು, ಅದೇ ಇಂಜಿನಿಯರ್ಗಳು ಈಗ ಬಿ ಸ್ಮೈಲ್ ಅಲ್ಲಿ ಇರೋದು. ಸೊ BBMPಯಲ್ಲಿ ಸೈಂಟಿಫಿಕ್ ಆಗಿ, ಕಾಂಪ್ರಹೆನ್ಸಿವ್ ಆಗಿ ಪ್ಲಾನಿಂಗ್ ಮಾಡಕ್ ಆಗ್ದಲೇ ಇದ್ದಂತ ಇದೇ ಇಂಜಿನಿಯರ್ಗಳು ಹೊಸ ಆಫೀಸು, ಹೊಸ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದ ತಕ್ಷಣ ಅವರೇನೆ ಹೊಸ ಡೆಸಿಗ್ನೇಷನ್ ನಲ್ಲಿ ಇದೇ ಆಫೀಸರ್ಗಳು ಇವಾಗ ಹೊಸ ಸೈಂಟಿಫಿಕ್ ಪ್ಲಾನಿಂಗ್, ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಕ್ ಸಾಧ್ಯ ಇದೆಯಾ? ಬೆಂಗಳೂರಿಗೆ ಬೇಕಾಗಿರೋದು ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್. ಯಾವ BBMP ಇಂಜಿನಿಯರ್ಗಳು, ಚೀಫ್ ಇಂಜಿನಿಯರ್ ಆದಂತವ್ರುಗಳು ಬ್ಲಾಕ್ ಲಿಸ್ಟ್ ಆಗಿದ್ದಂತ ಆಲ್ಟಿನಾಕ್ ತರದ ಸಂಸ್ಥೆಗಳಿಂದ DPRಗಳು ಮಾಡಿಸಿದ್ರು, ಅದೇ ಬ್ಲಾಕ್ ಲಿಸ್ಟ್ ಆಗಿರುವಂತ DPRಗಳು ಕೊಟ್ಟಿರುವಂತ ಸಂಸ್ಥೆಗಳು ಕೊಟ್ಟಿರುವಂತ DPRಗಳನ್ನೇ ಈಗ ಎಕ್ಸ್ಪರ್ಟ್ ರಿವ್ಯೂಡ್ DPRಗಳು ಅಂತ ಹೇಳಿ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. BBMP ಇದ್ದಾಗ್ಲೂ ಅದೇ ಡಬಲ್ ಡೆಕ್ಕರ್ ರೋಡ್ಗಳು, ಎಲಿವೇಟೆಡ್ ಫ್ಲೈಓವರ್ಗಳು, 250 ಕಿಲೋಮೀಟರ್ ಫ್ಲೈಓವರ್ಗಳು ಅಂತ ಅವಾಗ್ಲೂ ಹೇಳಿದ್ರು. ಈಗ ಬಿ ಸ್ಮೈಲ್ ಬಂದಾದ್ಮೇಲೆ ಫ್ಲೈಓವರ್ ಅನ್ನೋ ಜಾಗದಲ್ಲಿ ಎಲಿವೇಟೆಡ್ ರೋಡ್ ಅಂತ ಬಳಸಿದ್ದಾರೆ. ತರ ಪಾಲಿಶ್ಡ್ ಆಗಿದ್ದಾರೆ ಈಗ. ಸೊ ಅವ್ರನ್ನ ರಿವ್ಯೂ ಮಾಡಕ್ಕೆ ಯಾರು? ಅವ್ರು ಮಾಡಿರೋದು ಸರಿ ಇದೆಯಾ ಇಲ್ವಾ ಅನ್ನೋಂತ, ಅವ್ರು ಕೊಟ್ಟಿರೋ DPRನ ಸರಿ ಮಾಡುವಂಥದ್ದು ಯಾರು? ನಿಮಗೆ ಆಶ್ಚರ್ಯ ಆಗತ್ತೆ, ಕಳೆದ ಒಂದೇ 2 ವರ್ಷದಲ್ಲಿ ಈ ಬಿ ಸ್ಮೈಲ್ ಸ್ಟಾರ್ಟ್ ಆದಾಗಿಂದ ಬರೀ DPR ಪ್ರಿಪೇರ್ ಮಾಡಕ್ಕೆ ಬಿ ಸ್ಮೈಲು 50 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. DPR ಕರೆಕ್ಟ್ ಮಾಡಕ್ಕೆ. ಯಾವ ಸಂಸ್ಥೆಗಳಿವು? ಬ್ಲಾಕ್ ಲಿಸ್ಟ್ ಆಗಿರುವಂತಹ ಸಂಸ್ಥೆಗಳು, ಇದರಲ್ಲಿ ಕೋರ್ಟ್ ಅಲ್ಲಿ ಅವ್ರ ಮೇಲೆ ಕೇಸ್ಗಳಿರುವಂತಹ ಸಂಸ್ಥೆಗಳು. ಇವ್ರು 50 ಕೋಟಿ ರೂಪಾಯಿ DPR ಮಾಡಿದ್ದಾರೆ. ಇವ್ರು ಮಾಡಿರೋ DPR ಸರಿ ಇದೆಯಾ ಇಲ್ವಾ ಅಂತ ಜಡ್ಜ್ ಮಾಡಬೇಕಾಗಿರುವಂತಹ ಸಂಸ್ಥೆ ಯಾವುದು? BMLTA. ಆ BMLTA ಅನ್ನೋದನ್ನ ಸರ್ಕಾರ ಆ ಕಾನೂನು ಮಾಡಿ, ಜನ ಹೋರಾಟ ಮಾಡಿ ಅದನ್ನ ತಂದಿದ್ ಯಾಕೆ ಅಂತಂದ್ರೆ, ಬೆಂಗಳೂರಿನಲ್ಲಿ 10-12 ಸಂಸ್ಥೆಗಳಿದೆ. ಒಬ್ಬೊಬ್ರು ಅವ್ರಿಗೆ ತೋಚಿದ ಕೆಲಸ ಬೇಕಿದ್ದ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕೋಆರ್ಡಿನೇಷನ್ ಬರಬೇಕು, ಒಂದು ಸೈಂಟಿಫಿಕ್ ಎಕ್ಸ್ಪರ್ಟ್ ಬಾಡಿ ಇದನ್ನ ಕೋಆರ್ಡಿನೇಷನ್ ಮಾಡಬೇಕು ಅಂತ BMLTA ಬಂದಿತ್ತು.
ಆ BMLTA ಎಲ್ಲಿ ತನಕ ನಾವು ಎಂಪವರ್ ಮಾಡಿ ಅದಕ್ಕೆ ಚೇರ್ಪರ್ಸನ್ ಹಾಕಿ ಅದಕ್ಕೆ ಬೇಕಾಗಿರುವಂಥ ಅರ್ಬನ್ ಪ್ಲಾನರ್ಸು ಎಕ್ಸ್ಪರ್ಟ್ಸ್ ಅನ್ನ ತಂದು ಅವರಿಗೆ ಕೊಡಲಿಲ್ಲ ಅಂತಂದ್ರೆ ಬೆಂಗಳೂರಿನ ಈ ಯಾವುದೇ ಒಂದು ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಲ್ಲ. ಇದು ಬ್ಯಾಂಡೇಡ್ ಹಾಕ್ದಂಗೆ ಇವೆಲ್ಲವೂ ಕೂಡ. ಬೆಂಗಳೂರಿಗೆ ಬೇಕಾಗಿರೋದು ಬ್ಯಾಂಡೇಡ್ ಅಲ್ಲ, ಬೆಂಗಳೂರಿಗೆ ಬೇಕಾಗಿರೋದು ಸರ್ಜರಿ. ಆ ಸರ್ಜರಿ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಕಟ್ಟಿದಾಗ ಮಾತ್ರ ಬೇಕಾಗತ್ತೆ. ದಯವಿಟ್ಟು ಈ ದಿಕ್ಕಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ನಾನು ಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ.